ವಿ ಆರ್ ಆಲ್, ಮೋಸ್ಟ್ ಆಫ್ ದೆಮ್, ವಿ ಆರ್ ಆಲ್ ಇನ್ಸೆಕ್ಯೂರ್ಡ್ NPS ಇಂಜಿನಿಯರ್ಸ್. ಇನ್ನ NPS ಪೂರ್ತಿ ಆಗಿಲ್ಲ, ಹೆಂಗೋ ಆಗ ಲೆವೆಲಿಗೆ ಬಂದದ್ದು, ಅದಕ್ಕೆ NDCPS ಅನ್ಬೇಕಾಗಿತ್ತು. ಇನ್ಸೆಕ್ಯೂರ್ NPS ಇಂಜಿನಿಯರ್ಸ್. ಇವತ್ತು ನನಗೆ ಇವ್ರು ಯಾಕೆ ಇನ್ಸೆಕ್ಯೂರ್ OPS ಇಂಜಿನಿಯರ್ಸ್ ಅಂದ್ರೆ ತಾರೀಫ್ ಮೇಲೆ ಇವತ್ತು ಪಾಸಾನ್ ಆಗ್ತಾ ಇರೋದ್ರಿಂದ, ಪೆನ್ಷನ್ದು 37 ಪೈಸೆ ಪ್ರತಿ ಯೂನಿಟ್ ಆಗ್ತಾ ಇರೋದ್ರಿಂದ, ಮುಂದಿನ ದಿನಗಳಲ್ಲಿ ಏನಾದ್ರೂ ಖಾಸಗೀಕರಣ ಆದ್ರೆ ಅವ್ರಿಗೂ ಪೆನ್ಷನ್ ಬರುತ್ತೋ ಇಲ್ವೋ ಅನುಮಾನ ಇದೆ. ಅದಕ್ಕೆ ನಿಮಗೂ ಕೂಡ ಸೆಕ್ಯೂರಿಟಿ ಇಲ್ಲ ಮೇಡಮ್, ಡೆಫಿನೆಟ್ಲಿ ಇಲ್ಲ. ಹಾಗಾಗಿ ನಾನು ಕಾನ್ಸಂಟ್ರೇಟ್ ಮಾಡೋ ವಿಚಾರ ಎರಡೇ. ನಾವೆಲ್ಲ ಕಡೆ ಹೇಳ್ತಾ ಇರ್ತೀನಿ ಪ್ರಚಾರ ಸಭೆ ಒಳಗೆ, 2003 ನಂತರ 2003 ಹಿಂದೆ ಅಂತ, 2003 ನಂತರ 2003 ಹಿಂದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆಗಳ ಆಧಾರಿತವಾಗಿ ನಾವು 2003 ನಂತರದ ಇಂಜಿನಿಯರ್ಸು 2003 ಹಿಂದಿನ ಇಂಜಿನಿಯರ್ಸ್ ಅಂತ ಹೇಳ್ತಾ ಇದ್ದೀನಿ ಹೊರತು ಎಲ್ಲೂ ಕೂಡ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. 2003 ಹಿಂದೆ ಇರ್ತಕ್ಕಂಥ ನಮ್ಮ ಸೀನಿಯರ್ಸ್ ಎಲ್ಲ ಕಟ್ಟಿರ್ತಕ್ಕಂಥ ಈ ಸಂಘದಿಂದಲೇ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಉದ್ಯೋಗಕ್ಕೆ ಏನಾದ್ರೂ ಅಭದ್ರತೆ ಕಾಡಿದ್ರೆ ಅದನ್ನ ಉಳಿಸ್ಕೊಳ್ಲಿಕ್ಕೆ ಇರ್ತಕ್ಕಂಥದ್ದು ಈ ಸಂಘ ಬಲಿಷ್ಠವಾಗಿರ್ಬೇಕು. ಇವತ್ತು 2003 ಹಿಂದೆ ಇರ್ತಕ್ಕಂಥವ್ರಿಗೆ ಖಾಸಗೀಕರಣ ಅಂತ ಬಂದಾಗ ಅಲ್ಲಿ ಏನು ಎಕ್ಸಿಕ್ಯೂಟ್ ಆಗಿದೆ, ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಬಿಟ್ವೀನ್ ಗವರ್ನಮೆಂಟ್ ಅಂಡ್ ಕಂಪನಿ ಅಂಡ್ ಅಸೋಸಿಯೇಷನ್, ಅದು ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಅದ್ರ ಪರವಾಗಿ ನಿಲ್ಲುತ್ತೆ, ನಮ್ಮ ಪರವಾಗಿ ನಿಲ್ಲಲ್ಲ. ಯಾರು ಏನೇ ಹೇಳಿ, ಇದು ಕೆಲವರೆಲ್ಲ ನನಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ನೀವು ತಪ್ಪು ಹೇಳ್ತಾ ಇದ್ದೀರಾ, ಅದಕ್ಕೆ ಸಕ್ಸೆಸರ್ಸ್ ಅಂತ ಒಂದು ವರ್ಡ್ ಇದೆ ಅಂತ ನನಗೆ ಸೀನಿಯರ್ಸ್ ಫೋನ್ ಮಾಡಿದ್ರೆ ಅವ್ರಿಗೆ ಹೇಳಿದೆ ನಾನು, ಅಫ್ಕೋರ್ಸ್ ಸರ್, ನಾವು ಕಾನೂನಾತ್ಮಕವಾಗಿ ನಾನು ಸೀನಿಯರ್ ಕೌನ್ಸಿಲ್ಗೆ ಆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ತೋರಿಸಿ ಹೇಳಿದ್ದೇನೆ, ಅದು ಕಾಂಟ್ರಡಿಕ್ಟರಿ. ಪ್ರೈವೇಟೈಸೇಷನ್ ಆಗಿದ ತಕ್ಷಣ ಆ ಸರ್ಕಾರ ತೆಗೆದುಕೊಂಡ ನಿಲುವಿಗೆ ವಾದ ಮಾಡೋದು ಆರ್ಡಿನರಿ ಪರ್ಸನ್ ಮಾಡಲ್ಲ, ಅಡ್ವೊಕೇಟ್ ಜನರಲ್ ಇರ್ತಾರೆ ಸರ್ಕಾರದ ಪರವಾಗಿ. ಅದು ಕಾಂಟ್ರಡಿಕ್ಟರಿ ಇರೋದ್ರಿಂದ ಅದು ಅವರ ಫೇವರ್ ಆಗೇ ಇರುತ್ತೆ ಹೊರತು ನಮ್ಮ ಫೇವರ್ ಆಗಿ ಬರಲ್ಲ. ಇದು ಸೀನಿಯರ್ ಅಡ್ವೊಕೇಟ್ ಹೇಳಿರೋದು. ಅದಕ್ಕೆ ನಾನು ಇನ್ಸೆಕ್ಯೂರ್ 2003 ಹಿಂದೆ ಇದ್ದಂಥವ್ರಿಗೆ ಆ ಅಗ್ರಿಮೆಂಟ್ ಪ್ರಕಾರ ಅಟ್ಲೀಸ್ಟ್ ಅವ್ರಿಗೆ ಸರ್ಕಾರ ಅವ್ರ ಪರವಾಗಿ ನಿಲ್ಲುತ್ತೆ, ನಮಗೆ ಸರ್ಕಾರ ಪರವಾಗಿ ನಿಲ್ಲಲ್ಲ. ಅದು ಕೂಡ ಪಿಂಚಣಿ ಅಂತ ಬಂದ್ರೆ ತಾರೀಫ್ ಮೇಲೆ ಪಾಸಾನ್ ಆಗಿರೋದ್ರಿಂದ ಪ್ರೈವೇಟೈಸೇಷನ್ ಅಂತ ತಗೊಂಡಂತ ಸಂದರ್ಭದಲ್ಲಿ ಒಬ್ಬ ಕಂಪ್ನಿನವನು ಅದನ್ನ ಪ್ರಶ್ನೆ ಮಾಡ್ತಾನೆ, ನಾನು ಯಾಕೆ ಕನ್ಸ್ಯೂಮರ್ ಮೇಲೆ ಹಾಕ್ಬೇಕು ಅಂತ ಮತ್ತೊಂದು ಅಗ್ರಿಮೆಂಟ್ ಆಗ್ಬೇಕಾಗ್ತದೆ ಅವ್ರಿಗೆ. ಅದಕ್ಕೋಸ್ಕರ ನಾನು ಇನ್ಸೆಕ್ಯೂರ್ OPS ಇಂಜಿನಿಯರ್ಸ್ ಅಂತ ಹೇಳಿದ್ದು. ನಮ್ಗೆ ಇವತ್ತು NDCPS ಅಮೌಂಟ್ ಅವೆಲ್ಲ ತಿಳ್ಕೊಬೇಕು. ನಾನು ಎರಡೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವತ್ತು NDCPS ಅಲ್ಲಿ ಏನಿತ್ತು, ಮೊದಲು 2003 ನಂತರ ರಿಕ್ರೂಟ್ಮೆಂಟ್ ಆದವ್ರಿಗೆ 2015ರವರೆಗೂ ಅದನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಯವ್ರೆ ಅಂತ ಏನೂ ಗೊತ್ತಿರಲಿಲ್ಲ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಯವ್ರೆ, ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ಏನೂ ಗೊತ್ತಿರಲಿಲ್ಲ ನಮಗೆ. ಯಾವ್ದು ಸಣ್ಣ ಕಮಿಷನ್ ಆಸೆಗೋಸ್ಕರ ಈ ಅಕೌಂಟ್ಸ್ನವರು ಕಮಿಷನ್ ಆಸೆಗೋಸ್ಕರ ಕೆಲವರು ಸಾರಿ ಎಲ್ಲರೂ ಅಲ್ಲ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು, ಕೆಲವರು ಅದು ಉನ್ನತ ಸ್ಥಾನದಲ್ಲಿರೋ ಅಂಥವ್ರೇನೆ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನಮ್ದು ಬಂದಿದ್ದು ಕೇವಲ 2.34% ಇದು ರಿಟರ್ನ್ಸು. 2015 ನಂತರ ನಾವು ನಮ್ಮ ಜಯರಾಜ್ ಅವ್ರ ತಂಡ ಬಂದಾಗ 2003 ಅಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಪ್ರಕಾಶ್ GS ಆದಾಗ ಅದನ್ನ ನಮ್ದು NDCPS ಅಮೌಂಟು ಎಷ್ಟೆಷ್ಟು ಬಂದಿದೆ ಅಂತ ತೋರಿಸ್ಕೊಟ್ರು. ನಾನು ಯಾಕೆ ಪ್ರಕಾಶ್ ಹೆಸರನ್ನ ಇಲ್ಲಿ ತಗೊಂಡೆ ಅಂದ್ರೆ, ಆತ ಇನ್ಸೆಕ್ಯೂರ್ಡ್ NDCPS ಇಂಜಿನಿಯರ್ ಆಗಿದ್ದ. ನನಗೆ ನನ್ನ ಅಮೌಂಟ್ ಎಲ್ಲಿ ಹೋಗಿದೆ ಅನ್ನೋದು ಆತನಿಗೆ ಅದು ಅರಿವಿತ್ತು, ನಂದು ಎಲ್ಲಿ ಹೋಗ್ತಾ ಇದೆ, ನೀವೆಲ್ಲ ಪ್ರಾಬ್ಲಮ್ ಏನು ಫೇಸ್ ಮಾಡಿ ನಾನು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ಎಲ್ಲಿ ಹೋಗ್ತಾ ಇದೆ ಅಂತ ಆತನಿಗೆ ಅದು ಅರಿವಿತ್ತು. ಅದಕ್ಕೆ ಅದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿ LICಗೆ ಇನ್ವೆಸ್ಟ್ ಮಾಡಿದ್ರು. LICದು ಬಂದಿದ್ದು 5.34%. ಯಾಕೆಂದ್ರೆ ನೀವೆಲ್ಲ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆನ ಪ್ರಕಾಶ್ ಅನುಭವಿಸ್ತಾ ಇದ್ರು, ಅದಕ್ಕೆ ಒಂದು ಅಂತ್ಯವನ್ನು ಕಂಡ್ರು. ಅದೇ ರೀತಿ ಈಗಲೂ ಅಷ್ಟೇ, ನೀವುಗಳೆಲ್ಲ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆನ ಯಾರು ಅನುಭವಿಸ್ತಾ ಇರ್ತಾನೆ ಅವನು ಅಧ್ಯಕ್ಷ ಆದ್ರೆ ಮಾತ್ರ ಮಂಡಳಿಯಲ್ಲಿ ವ್ಯವಸ್ಥಿತವಾಗಿ ಮಂಡನೆಯನ್ನು ಮಾಡಿ ನಿಮಗೆ ಅದಕ್ಕೊಂದು ಅನುಕೂಲಕರವಾಗಿ ಮಾಡಿಕೊಡ್ಲಿಕ್ಕಂಥ ವಾತಾವರಣಗಳು ಇರುತ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲಾ ಸಮಸ್ಯೆಗಳು ಇಲ್ದಲೆ ಎಲ್ಲಾ ಪ್ರೊಟೆಕ್ಷನ್ ಇರ್ತಕ್ಕಂಥವ್ರಲ್ಲಿ ಅಧ್ಯಕ್ಷ ಆದ್ರೆ, ಇನ್ನು 3 ವರ್ಷ 4 ವರ್ಷ 5 ವರ್ಷ ಇರ್ತಕ್ಕಂಥ ಅಧ್ಯಕ್ಷ ಆದ್ರೆ ನಾಳೆನೇ ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆ ಇಲ್ಲ, ಸ್ವಾಭಾವಿಕ ಬರ್ತಕ್ಕಂಥದ್ದು ಅವ್ರು ಚೀಫ್ ಇಂಜಿನಿಯರ್ ಆಗ್ತಾರೆ ಸೀನಿಯಾರಿಟಿ ಪ್ರಕಾರ, ಅದ್ರ ಬಗ್ಗೆ ನಾನು ತಕರಾರಿಲ್ಲ. ಆದ್ರೆ ನಾಳೆನೇ DT ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಹೊಂದ್ಕೊಂಡಿರ್ತಕ್ಕಂಥವ್ರು ಇದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಮಂಡಳಿಯಲ್ಲಿ ಮಂಡನೆಯನ್ನು ಮಾಡಲಿಕ್ಕೆ ಆ ಸಂದರ್ಭಗಳು ಕೂಡ ಅನುಕೂಲಕರವಾಗಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಾಭಾವಿಕವಾಗಿ ನಿಮ್ಮ ಪ್ರಮೋಷನ್ಗಳು ಬರಬೇಕು. ಇವತ್ತು ಗಗ್ಗಂಟಾಗಿರ್ತಕ್ಕಂಥದ್ದು ನಮ್ಮ ತಂಡದಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿರ್ತಕ್ಕಂಥದ್ರಲ್ಲಿ ನಾವು ಕೊಟ್ಟಂತ ಭರವಸೆಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು 2 ಅಂಶಗಳು.
ಒಂದು ಪ್ರಮೋಷನು ದಟ್ಟು ಓನ್ಲಿ ಫಾರ್ AE to AEE ಅಂಡ್ NPS ಇಂದ OPSC ಮಾಡ್ತಕ್ಕಂಥದ್ದು, NDCPS ಇಂದ OPSC ಮಾಡ್ತಕ್ಕಂಥದ್ದು. ಯಾರ್ಯಾರು 1/4/2006 ಹಿಂದೆ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಆಗಿದ್ರು ಇವೆರಡೇ ಉಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ಆ ಪ್ರಮೋಷನ್ ಕೊಡಿಸೇ ನಾವು ಚುನಾವಣೆಗೆ ಹೋಗೋದು ಅಂತ ಹೇಳಿ ನಾನು 40 ಪ್ರಚಾರ ಸಭೆಯಲ್ಲಿ ಹೇಳ್ಕೊಂಡು ತಿರುಗಿದೆ. 2 ತಿಂಗಳಾಯ್ತು ನಾನು ರಜಾ ಹಾಕಿ ಚುನಾವಣೆ ಪ್ರಚಾರ ಸ್ಟಾರ್ಟ್ ಮಾಡಿ 15 ದಿವಸ ಆಯ್ತು. ರಜಾ ಹಾಕಿ ನಾವು ಏನಾದ್ರೂ ಮಾಡಿದ್ದು ಪ್ರಮೋಷನ್ ಕೊಡಿಸ್ಬೇಕು ಅಂತ 2-3 ವೇ ಒಳಗೆ ಇವ್ರು ಕೊಡಿಸ್ಲೇಬೇಕು ಖಾಲಿ ಇದ್ದಂಥ ಹುದ್ದೆಗಳಿಗೆ ಅಂತ ನಾವು ಹೋರಾಟ ಮಾಡಿ ಕೊನೆಗೆ ನಾವು ಅದು ಅಂತ್ಯ ಬಂದು ಇನ್ನೇನು ಪ್ರಮೋಷನ್ ಆಗ್ತದೆ ಅಂತ ಗೊತ್ತಾದಾಗ ಆ ಪ್ರಮೋಷನ್ ಆದರೆ ನಮಗೆ ಯಾವುದು ವಿಚಾರ ಇರೋದಿಲ್ಲ ಅಂತ ಹೇಳಿ ಈ ಒಂದು ತರಾತುರಿಯಲ್ಲಿ ಅಡ್ಮಿನಿಸ್ಟ್ರೇಟರ್ನ ತಂದು ಕುಂಡ್ರಿಸಿ ಇವತ್ತು Z+ ಸೆಕ್ಯೂರಿಟಿ ಒಳಗೆ ತಂದವ್ರನ್ನ ರಾತ್ರಿ 7 ಗಂಟೆ ಬಂದ್ರು. ಏನಂತ ತಂದಿರೋದು ಅಡ್ಮಿನಿಸ್ಟ್ರೇಟರ್ನ? ಪ್ರಜಾಪ್ರಭುತ್ವ ಹಾಳ ಹೋಗ್ತಾ ಇದ್ದಪ್ಪ, ಬಾ ನೀನ್ ಪ್ರಜಾಪ್ರಭುತ್ವನ ಡೆಮೋಕ್ರಸಿನ ಉಳಿಸುವಂತ ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ರೆ ಆ ಮನುಷ್ಯ ವೋಟರ್ ಲಿಸ್ಟನ್ನೇ ಫೈನಲೈಸ್ ಮಾಡ್ದಲೆ ತರಾತುರಿಯಲ್ಲಿ ಬಂದ 24 ಗಂಟೆ ಒಳಗಡೆ ನೋಟಿಫಿಕೇಶನ್ ಹಾಕ್ತಾರೆ. ಇದು ಹಾಕಿದ್ದೆಲ್ಲ ಹಾಕಿಸ್ತಾರೆ. ಸೊ ನಾನು ಹೇಳೋದೇನಂದ್ರೆ ಇವತ್ತು ನಾವೊಂದು ನಿರ್ಧಾರವನ್ನು ಮಾಡಿದ್ದೇವೆ GB-ನಲ್ಲಿ. ಏನಂತ? ಯಾರ್ಯಾರು ಸಹಾಯಕ ಇಂಜಿನಿಯರ್ಗಳ ಸ್ಥಾನದಲ್ಲಿ 10 ವರ್ಷಗಳಿಗಿಂತ ಜಾಸ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಗಳಿಗೆ ಪ್ರಮೋಷನ್ ಬರೋವರೆಗೆ ಯಾವುದೇ ಕಾರಣದಿಂದ DRs ನ ರಿಕ್ರೂಟ್ಮೆಂಟ್ ಮಾಡಬಾರ್ದು. ಈ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ಡಿಸೆಂಟ್ ಅನ್ನ ಕೊಟ್ಟು KPTCL ಗೆ ಸಬ್ಮಿಟ್ ಮಾಡಿದ್ದೇವೆ. ಅದೇ ಸಂದರ್ಭದಲ್ಲಿ ಯಾವ ರೀತಿ 10 ವರ್ಷಕ್ಕಿಂತ ಜಾಸ್ತಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಕೊಡಿಸ್ಲಿಕ್ಕೆ ಆಗ್ತದೆ ಅನ್ನೋದನ್ನ ಸ್ಟಡಿ ಮಾಡಿ 1975ರಲ್ಲಿ ವರ್ಕ್ ಲೋಡ್ ನಾರ್ಮ್ಸ್ ಬಂದಿದ್ದವು. ಈಗ ಎಷ್ಟು ನೆಟ್ವರ್ಕ್ ಆಗಿದೆ, ಎಷ್ಟು ಕನ್ಸ್ಯೂಮರ್ಸ್ ಇದ್ದಾರೆ, ಎಷ್ಟು ವರ್ಕ್ ಪ್ರೆಸರ್ ಇದೆ, ಅದು ಆಧಾರಿತವಾಗಿ ಇವತ್ತು ವರ್ಕ್ ಲೋಡ್ ನಾರ್ಮ್ಸ್ ಫೈನಲ್ ಆಗಿದೆ. ಅದ್ರ ಪ್ರಕಾರವಾಗಿ 800ರಿಂದ 900 ಪೋಸ್ಟ್ AE ಪೋಸ್ಟ್ಗಳನ್ನ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತದೆ. ಸುಮಾರು 490ರಿಂದ 525 ಪೋಸ್ಟ್ ನ ಅಪ್ಗ್ರೇಡೇಷನ್ ಮಾಡಕ್ ಅವಕಾಶ ಇದೆ. ಯಾಕೆಂದ್ರೆ ಒಂದು ಪೋಸ್ಟ್ ಅನ್ನ ಸೃಜಿಸಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಸ್ಟಡಿ ರಿಪೋರ್ಟ್ ಬೇಕು. ಆ ಸ್ಟಡಿ ರಿಪೋರ್ಟ್ ಇವತ್ತು ಫೈನಲ್ ಆಗಿದೆ, KPTCL ಸಬ್ಮಿಷನ್ ಆಗಿದೆ. ಅದನ್ನ ಹಂತವಾಗಿ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡಿಸಿ ಯಾರ್ಯಾರು 10 ವರ್ಷದ ನಂತರ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಪ್ರಮೋಷನ್ ಅನ್ನ ಖಂಡಿತವಾಗ್ಲಿ ಕೊಡಿಸೋ ಅಂತ ಪ್ರಯತ್ನ ಅಲ್ಲ, ಆ ಹಾದಿನಲ್ಲಿದ್ದೇವೆ, ಅದರ ಹಂತ್ಯದಲ್ಲಿದ್ದೇವೆ, ಖಂಡಿತವಾಗ್ಲೂ ಕೊಡಿಸ್ತೇವೆ. ಇದ್ರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ಇನ್ನು NPS ಇವತ್ತು 2003ರಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥವ್ರು ನಮ್ಮ ಸಹೋದರಿ ಇಂಜಿನಿಯರ್ಗಳು 2026ರಿಂದ ರಿಟೈರ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಕೆಲವರು 2026ಕ್ಕೆ. ಇವತ್ತು ಈ ಒಂದು OPSC ಬಂದ್ರೆ ನಿಮಗೆ ಏನು ನಿಮ್ಮ ಅಕೌಂಟ್ ಸೆಕ್ಷನ್ ಅವರೆಲ್ಲ ಹೇಳಿದ್ರು ಫೈನಾನ್ಸಿಯಲ್ ಬರ್ಡನ್ ಆಗುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ತಪ್ಪು. ಇವತ್ತು ತಾರೀಫ್ ಮೇಲೆ ಪಾಸ್ ಆನ್ ಆಗ್ತಾ ಇದೆ. ಕೇವಲ 4 ಪೈಸೆ ಮಾತ್ರ ಬರುತ್ತೆ ಒಂದು ಯೂನಿಟ್ಗೆ. 1100 ಜನ ಇಂಜಿನಿಯರ್ಗಳು ಆ OPSC ತಂದ್ರೆ ಅಂತ ನಾವು ಮಿನಿಸ್ಟ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಮತ್ತೆ ಅವರು ACS ಒಂದು ಪ್ರೆಸೆಂಟೇಷನ್ ಕೊಡಿದ್ರು. ನಾವೇ ಅಧ್ಯಕ್ಷರ ಜೊತೆ ಹೋಗಿ ಅವನ್ನೆಲ್ಲ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟಿದ್ದೇವೆ. ಅದು ಕೂಡ ಈ ಬೋರ್ಡ್ ಮೋಸ್ಟ್ಲಿ 28ನೇ ತಾರೀಕು ಬರಬಹುದು. 100% ಇವೆರಡೂ ಆದೇ ಆಗ್ತದೆ. ಆ ಪ್ರಯತ್ನದಲ್ಲಿ ನಾವಿದ್ವು, ಅದರಲ್ಲಿ ಯಶಸ್ವಿಯನ್ನು ಆಗಂತ ಘಟ್ಟದಲ್ಲಿ ಇರೋಂಥ ಸಂದರ್ಭದಲ್ಲಿ ಇವೆರಡು ಏನಾದರೂ ಆದ್ರೆ ನಮ್ದು ಯಾವುದು ವಿಚಾರ ಇಲ್ಲ. 100% ಇವರು ಚುನಾವಣೆಗೆ ಹೋದ್ರೆ ಗೆಲ್ತಾರೆ ಅನ್ನೋ ಉದ್ದೇಶದಿಂದಲೇ 25 ದಿನಕ್ಕೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದು.